ಇವ್ರು ಹೇಳ್ತಾ ಇದ್ರು ಅವ್ರು ಇಟ್ಕೊಂಡಿರುವಂತಹ ನಂಬಿಕೆನ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ಹೊಗಳು ಬಿಟ್ಟಿದ್ದಾರೆ. ಸೊ ತುಂಬಾ ಅಷ್ಟೇ ನಂಬಿಕೆನೂ ಇಟ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ದಚ್ಚು? ಬ್ರೋ ಇದಕ್ಕೇನು ಹೇಳಕ್ ಮಾತೇ ಇಲ್ಲ. ಅವಳು ಇಷ್ಟೊಂದು ಹೇಳಿದ್ಮೇಲೆ ಏನು ಮಾತೇ ಬರಲ್ಲ. ಪಕ್ಕ ಲೈಫ್ ಟೈಮಲ್ಲಿ ಗುಡ್ ಫ್ರೆಂಡ್ ಆಗಿ ಇದ್ದೇ ಇರ್ತೀವಿ, ಎಲ್ಲ ನೋಡ್ತಾನೆ ಇರ್ತೀರಾ. ನಾವು ಇನ್ನೂ ಮುಂದೆ ಬರ್ತೀವಿ. ಇನ್ನು ಹೇಳ್ದಂಗೆ ನಾವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಅಲ್ಲ, ಪರದೆ ಮೇಲೂ ಕೂಡ ಕಾಣಿಸ್ಕೊತೀವಿ. ಅವಾಗ್ಲಂಟ ನೋಡ್ತಾನೆ ಇರ್ತೀರಾ. ಪಕ್ಕ ನಾವು ಗುಡ್ ಫ್ರೆಂಡ್ ಆಗಿ ಲೈಫ್ ಫ್ರೆಂಡ್ ಆಗಿ ಇರ್ತೀವಿ, ನೋಡ್ತೀರಾ. ಹೇಳೋದು ಬೇಡ, ಮಾಡಿ ತೋರಿಸ್ತೀವಿ ಅಷ್ಟೇ. ಕಿಪಿಕೀರ್ತಿ ಅವರೇ, ಲೈಫಲ್ಲಿ ಯಾವತ್ತೂ ಕೂಡ ಇಷ್ಟು ಚಿಕ್ಕ ವಯಸ್ಸಿಗೆನೆ ಯಾರಿಗೂ ಯಾವ ಒಂದು ಹೆಣ್ಣು ಮಗಳಿಗೂ ಆಗದೆ ಇರುವಂತಹ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗಾಗಿದೆ. ಲವ್ ಅಂತ ಹೋದ್ರಿ, ಅದು ಅಷ್ಟು ದಿನಗಳು ಬಂದಿಲ್ಲ, ಅದರಿಂದ ಒಂದೊಳ್ಳೆ ಪಾಠವನ್ನ ಕಲಿತ್ರಿ. ಮುಂದೆ ಜೀವನದಲ್ಲಿ ಹೆಂಗೆ ಹೆಜ್ಜೆ ಇಡಬೇಕು, ತಾಯಿ ಪ್ರೀತಿ ಏನು, ಫ್ರೆಂಡ್ಶಿಪ್ ಪ್ರೀತಿ ಏನು, ಹಾಗೇನೆ ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಎಲ್ಲ ವಿಚಾರಗಳು ಗೊತ್ತಾಯ್ತು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂಡ್ ಈ ಲವ್ ಆದಾಗ ಒಂದಷ್ಟು ಜನ ಕಮೆಂಟ್ ಮಾಡಿದ್ರು, ಒಂದಷ್ಟು ಜನ ಟ್ರೋಲ್ಸ್ ಮಾಡಿದ್ರು. ಲವ್ ಬ್ರೇಕಪ್ ಆದ್ಮೇಲೆ ಒಂದಷ್ಟು ಜನ ಟ್ರೋಲ್ಸ್ ಮಾಡಿದ್ರು. ಸೊ ಏನ್ ಹೇಳ್ತೀರಾ? ಅಂದ್ರೆ ನಂದು ಎಲ್ಲೋ ಮೋಸ್ಟ್ ರಾಂಗ್ ಚಾಯ್ಸ್ ಇತ್ತು. ಅಂದ್ರೆ ಏನಾಯ್ತು ಅಂದ್ರೆ ನಾನು ಒಂದು ವ್ಯಕ್ತಿನ ತುಂಬಾ ಡೀಪ್ ಆಗಿ ನಂಬಿದೆ. ಅದು ಎಲ್ಲೋ ರಾಂಗ್ ಚಾಯ್ಸ್ ಪಕ್ಕ ಆಯ್ತು. ಏನಕ್ಕೆ ಜನಗಳು ಮೋಸ್ಟ್ಲಿ ಜನಗಳಿಗೆ ಇಷ್ಟ ಆಗಿಲ್ಲ ನಮ್ಮ ಲವ್ ಸ್ಟೋರಿನ. ಜನಗಳಿಗೂ ಇಷ್ಟ ಆಗಿಲ್ಲ, ಟ್ರೋಲರ್ಸ್ ಬ್ರದರ್ಸ್ಗಳಿಗೂ ಇಷ್ಟ ಆಗಿಲ್ಲ, ನನ್ನ ಸರೌಂಡಿಂಗ್ ಫ್ರೆಂಡ್ಸು, ನನ್ನ ಫ್ಯಾಮಿಲಿ. ನಮ್ಮಮ್ಮನೂ ಒಂದು ಮಾತು ಹೇಳ್ದೆ, ಆ ಹುಡುಗ ನೋಡಿದ್ರೆ ನಿನ್ನ ಸಾಕ್ತೇನೆ ಅಂತ ನಮ್ಗೆ ಅನ್ಸೋದು ಇಲ್ಲ, ನಮ್ಗೆ ನಂಬಿಕೆನೇ ಇಲ್ಲ, ನೀನು ಆ ಹುಡುಗನ ಇಷ್ಟಪಡೋದು ವೇಸ್ಟು ಎಲ್ಲ ಹೇಳಿದ್ರು. ನಾನೇ ಕೇಳಿದೆ, ಬಿಕಾಸ್ ನನ್ನ ಓವರ್ ನಂಬಿಕೆ, ಓವರ್ ಕೇರ್, ಓವರ್ ಪ್ರೀತಿ ಎಲ್ಲೋ ನನ್ನೆಲ್ಲೋ ಅವನ ಮೇಲೆ ಇಟ್ಟಿರೋ ಪ್ರೀತಿ ಅದನ್ನೆಲ್ಲ ನಂಬೋ ಥರ ಮಾಡ್ತು. ಸೊ ಇವಾಗ ಗೊತ್ತಾಗಿದೆ, ತಾಯಿ ಪ್ರೀತಿಗಿಂತ ಒಂದು ಪ್ರೀತಿ ಯಾವುದೂ ಅಲ್ಲ. ಬಟ್ ಪ್ರೀತಿಗೆ ಬೆಲೆ ಕೊಡ್ತೀನಿ. ಬಟ್ ತಾಯಿಗಿಂತ ಬೇರೆಯವ್ರು ಏನು ಹೆಚ್ಚಲ್ಲ. ಮತ್ತು ತಾಯಿ ಗೊತ್ತಿರೋದು ತನ್ನ ಮಕ್ಳು ಏನು ಅಂತ, ಅವನಿಗೇನು ಗೊತ್ತು ಅಂತ ಅವ್ನು ಮಾತಾಡ್ತಾನೋ ನಂಗೆ ಗೊತ್ತಿಲ್ಲ. ನಾವು ಒಂದೇ ಹೇಳೋದು, ತಾಯಿ ಮಕ್ಕಳನ್ನ ಸಾಕಿರೋದು. ಇವಾಗ ಅನ್ನ ಕೊಡೋದು ನಮ್ಮ ತಾಯಿನೇ ನನಗೆ. ಇವಾಗ ನಂಗೇನೋ ಹುಷಾರಿಲ್ಲ ಅಂದರೆ ಫಸ್ಟ್ ಬರೋದೇ ನಮ್ಮ ತಾಯಿ. ಇವಾಗ ನಾನು ಅಕಸ್ಮಾತ್ ನಾಳೆ ದಿವಸ ಸತ್ತೋದೆ ಅಂತ ಅನ್ಕೊಳ್ಳಿ, ನಾನು ಅಳೋದು ನಮ್ಮ ತಾಯಿ ಆಗಿರ್ತಾರೆ. ಅಷ್ಟೇ ಎದುರಲ್ಲಿ ಇರೋದೇ ನಮ್ಮ ತಾಯಿ, ಆಮೇಲೆ ಬೇರೆಯವ್ರು ಇರೋದು. ಸೊ ನಮ್ಮ ತಾಯಿನ ಕಣ್ಣು ಬಿಟ್ಟಾಗೂ ತಾಯಿನೇ ನೋಡಿರ್ತೀವಿ, ನಾವು ಓದೋಗೂ ತಾಯಿನೇ ನೋಡೋದು. ಸೊ ದಯವಿಟ್ಟು ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿನೂ ದೊಡ್ಡದಲ್ಲ. ಬಟ್ ಟ್ರೋಲರ್ಸ್ ಲವ್ ಮಾಡಿದಾಗ ಅವರೇ ಒಪ್ಕೊಂಡಿಲ್ಲ ಅಂದಮೇಲೆ ಅದು ದೇವ್ರಿಗೆ ಅಂದರೆ ಅವ್ರಿಗೆ ಗೊತ್ತಿತ್ತು ಅನಿಸುತ್ತೆ, ಇದೆಲ್ಲ ಫೇಕು, ಹಂಗೆ ಇದು ಅಂದರೆ ಇದೆಲ್ಲ ಸರಿ ಬರಲ್ಲ, ಇದು ಶೂಟೇಬಲ್ ಅಲ್ಲ ಅಂತ ಅವ್ರಿಗೆ ಗೊತ್ತಿದ್ದು ಅನಿಸುತ್ತೆ. ಬಟ್ ಅವ್ರು ಒಪ್ಕೊಂಡಿಲ್ಲ. ಬಟ್ ಎಲ್ಲ ಟ್ರೋಲ್ ಮಾಡಿದಾಗ ನಾನು ಅವ್ರನ್ನೂ ಎದುರಾಕೊಂಡೆ. ಅವ್ನ ವಿಷಯ ಯಾರೇ ಬಂದರೂ ಎದುರಾಕೊಂತಿದ್ದೆ. ನಿಮ್ಗೇನು ಹಂಗೆ ಹೆಂಗೆ ಅಂತ ನಾನೇ ಎದುರಾಕೊಂತಿದ್ದೆ. ಬಟ್ ಹಂಗೆ ಎದುರಾಕೊಂಡು ಇವಾಗ ವೇಸ್ಟ್ ಆಯಿತು ಅಷ್ಟೇ. ಯೂಶಲಿ ನೀವು ಆಗಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬಂದು ಮಾತಾಡ್ತಿರ್ತೀರಾ, ಅದ್ರ ಜೊತೆಗೆ ಒಂದಷ್ಟು ಕಮೆಂಟ್ಸ್ ಅನ್ನ ನೋಡ್ತಾ ಇರ್ತೀರಾ. ಕಮೆಂಟ್ಸ್ ಅಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಪಾಸಿಟಿವ್ ಕಮೆಂಟ್ಸ್ ನ ಕಿಪಿಕೀರ್ತಿ ಅವರು ಯಾವ ರೀತಿ ತಗೊಂತಾರೆ, ಅಂಡ್ ನೆಗೆಟಿವ್ ಕಮೆಂಟ್ಸ್ಗೆ ಅಲ್ಲೇನೆ ಒಂದಷ್ಟು ಬೈದಿರೋದು ಉಂಟು. ಸೊ ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು, ಗುಡ್ ಕಮೆಂಟ್ಸ್ ಆಗಿರ್ಬೋದು, ಅದನ್ನ ಯಾವ ರೀತಿ ತಗೊಳ್ತೀರಾ ಅಂತ? ಗುಡ್ ಕಮೆಂಟ್ಸ್ನ ನಾನು ತುಂಬ ಇಷ್ಟಪಡ್ತೀನಿ, ಸಪೋರ್ಟು ಮಾಡ್ತೀನಿ. ಅಂದರೆ ಅವ್ರು ಕಮೆಂಟ್ ಹಾಕಿದಾಗ ಒಂದು ವ್ಯಾಲ್ಯೂ ಮಾಡ್ತೀನಿ. ಇವಾಗ ಯಾರೋ ಅಕ್ಕ ಸೂಪರ್ ಅಂದಾಗ ಅಟ್ಲೀಸ್ಟ್ ನನಗೆ ಅಲ್ಲಿ ಸಮಯ ಇರಲ್ಲ, ರಿಪ್ಲೈ ಕೊಡೋಕೆ ಸಮಯ ಇರಲ್ಲ ಅಂದ್ರೆ ಏನು ಮಾಡ್ತೀನಿ ಅಂದರೆ ಲೈಕ್ ಆದರೂ ಕೊಟ್ಟಿರ್ತೀನಿ. ಸೊ ಒಂಥರ ಒಂದು ಗ್ರೇಸ್ ಮಾಡ್ತಾ ಇರ್ತೀನಿ. ನೋಡಪ್ಪ ಇವ್ರು ಇಷ್ಟಾದರೂ ಹೇಳಿದಾರಲ್ಲ, ನನ್ನ ಬಗ್ಗೆ ಒಳ್ಳೇದು ಹೇಳಿರೋರ್ಗು ನಾನು ಹೋಗಿ ಅಲ್ಲಿ ಕಮೆಂಟ್ ಆಗಿರ್ತೀನಿ, ಕೆಟ್ಟದ್ದು ಹೇಳಿರೋರ್ಗು ನೋಡ್ತೀನಿ. ಅದೆಲ್ಲೋ ನನಗೆ ಅವರು ತುಂಬ ಮೋಟಿವೇಟ್ ಮಾಡ್ತಾರೆ, ಅಲ್ಲೇ ಕಮೆಂಟ್ ಆಗಿ ನಿಮ್ಗೆ ಏನು ಗೊತ್ತು ಮಾತಾಡ್ತೀರಾ ಅಂತ ನನಗೆ ಹಾಕಿರ್ತೀನಿ. ಮತ್ತು ಕೆಟ್ಟದಾಗ ಬೈದಾಗ ಅವ್ರು ನನ್ನನ್ನು ಹೆಂಗೆ ಟ್ರೀಟ್ ಮಾಡಿರ್ತಾರೆ ನಾನು ಆ ಥರ ಇರ್ತೀನಿ. ನನಗೇನಾದರೂ ತುಂಬ ನನಗೆ ಬ್ಯಾಡಾಗಿ ಬೈದಾಗ ಅವ್ರಿಗೆ ಅಕ್ಕ ತಂಗಿಗೆ ಹೇಳೋ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿರ್ತೀನಿ ನಾನು. ಸೊ ಕಮೆಂಟ್ ಮಾಡಿದಾಗ ನಾನೆಲ್ಲ ಪಾಸಿಟಿವ್. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಒಂದು ಪಬ್ಲಿಕ್ ಫಿಗರ್ ಆಗಲಿ, ಫಿಗರ್ ಅನ್ನೋದ್ರಿಂದ ಪಬ್ಲಿಕ್ ಫೇಸಸ್ ಆಗಿದ್ದಾಗ ಏನು ಮಾಡ್ಬೇಕು ಅಂದರೆ ಹೆಂಗಂದ್ರೆ ನಾವು ಪಾಸಿಟಿವ್ನು ತಗೋಬೇಕು, ನೆಗೆಟಿವ್ನು ತಗೋಬೇಕಿದೆ. ಅದೇ ಬಟ್ ಯಾವ್ದನ್ನ ತಗೋಬೇಕು ಅದನ್ನೇ ತಗೋಬೇಕಾಗಿದೆ, ಎಲ್ಲನೂ ತಗೊಳಕ್ಕಾಗಲ್ಲ. ಸೊ ಏನಾಗುತ್ತೆ ಅಂದರೆ ಅಲ್ಲಿ ನಮಗೇನೇನು ಅಂದಾಗ ನಾವು ರಿಯಾಕ್ಟ್ ಆಗಲೇಬೇಕಿರುತ್ತೆ. ಸೊ ನಾವು ಅದಕ್ಕೆ ನಾನು ರಿಯಾಕ್ಟ್ ಕೊಟ್ಟಿರ್ತೀನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.